ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಸಹಜವಾಗಿ ಕಾಂಗ್ರೆಸ್ ಆಯಿತು, BJP ಆಯಿತು, ಬಾಗಲಕೋಟೆಯಲ್ಲೂ ಸಹಿತ ನಾವು ಗೆಲ್ತೀವಿ ಅಂತೇಳಿ ಮಾತಾಡ್ಕೊತಾ ಇದ್ದಾರೆ. ಜೊತೆಯಲ್ಲಿ ಯತ್ನಾಳವರು ಬಂದು ಹೋಗಿದ್ದಾರೆ. ಯತ್ನಾಳರು ಬಂದಿದ್ದರಿಂದಾಗಿ ಬದಲಾವಣೆ ಆಗ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೋಸ್ಟ್ಲಿ ಗೆಲ್ತದಪ್ಪ ಹಿಂದುತ್ವ ಅಲ್ಲೇ ಅಂತೇಳಿ. ಆದರೆ ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಸಹಿತ ಅದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ. ಅದನ್ನು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವರು ನಾವು ಗೆಲ್ತೀವಿ ಅನ್ನುವಂಥದ್ರೊಳಗೆ ಒಂದಿಷ್ಟು ಏನೋ ಗದ್ದಲು ಆಯಿತು. ಆ ಗದ್ದಲದಲ್ಲೇ ಸಹಜವಾಗಿನ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಬಂದು ಇಂಥ ಸಂದರ್ಭದಲ್ಲೇ ಬಾಗಲಕೋಟೆಯನ್ನು ಹೇಗಾದರೂ ಗೆದ್ದೇ ತಿರಬೇಕು ಅನ್ನೋಂಥ ಉದ್ದೇಶದಿಂದ ಬೆಳಗಾವಿಯ ರಮೇಶ್ ಕತ್ತಿ ಅವರು ಬಂದರು, ಸಾಕಷ್ಟು ಮಾತಾಡಿದರು. ಅದೇ ಕಾಲಕ್ಕೆ ಬೆಳಗಾವಿಯ ಗುಂಡಾಗಿರಿ ರಾಜಕಾರಣದ ಬಗ್ಗೆ ಟೀಕೆ ಮಾಡಿ ಅದನ್ನು ನಿಲ್ಲಿಸೋದಕ್ಕಾಗಿ ತಲೆ ಆಗೋಕ್ಕಾಗಿ ನಾವು ಬಂದಿದ್ದೀನಿ ಎಲ್ಲೇ ಅನ್ನುವಂಥ ಮಾತಾಡಿದರು. ಬೆಳಗಾವಿ ಗುಂಡಾಗಿರಿಯಲ್ಲಿ ಬೆಳೆದು ಬೇಡ ಅನ್ನುವಂಥದ್ದು ನೇರವಾಗಿ ಜಾರಕಿಹೊಳಿ ಕುಟುಂಬದ ವಿರೋಧವಾಗಿ ದಾಳಿಯನ್ನು ಮಾಡಿದರು. ಆದರೆ ಈಗ ದಾಳಿ ಪ್ರತಿದಾಳಿ ಎಲ್ಲ ನಡೆದೇವೆ. ಕೊನೆ ಹಂತಕ್ಕೆ ಬಂದದ. ಯಾರು ಗೆಲ್ಬೋದು? ಯತ್ನಾಳರು ಗೆಲ್ಬೋದಾ? ಯತ್ನಾಳ್ ಬೆಂಬಲಿಸಿದಂಥ ನಮ್ಮ ವೀರಣ್ಣ ಚರಂತಿಮಠರು ಗೆಲ್ಬೋದಾ? ಅಥವಾ ಸತೀಶ್ ಅವರು ತಮ್ಮ ಕ್ಯಾಂಡಿಡೇಟ್ ಮೇಟಿ ಅವ್ರನ್ನ ಗೆಲ್ಲಿಸ್ಬೋದಾ? ಸಿದ್ದರಾಮಯ್ಯನವರಂತೂ ಪೂರ್ತಿಯಾಗಿ ಬಾಗಲಕೋಟೆಯಲ್ಲಿ ಭಾಳಷ್ಟು ದಿನ ಟೆಂಟು ಹೊಡೆದರು, ಪ್ರಚಾರ ಮಾಡಿದರು. ಮತ್ತು ಅದರಲ್ಲೂ ಹಳ್ಳಿಗಳಲ್ಲೇ, ಬಾಗಲಕೋಟೆ ಹಳ್ಳಿಗಳಲ್ಲೇ ತಮ್ಮ ಪ್ರಭಾವದಲ್ಲೆಲ್ಲ ಸಹಜದ ತಮ್ಮ ಜಾತಿ ಮತ್ತೇನೆಲ್ಲ ಬಳಸ್ಕೊಂಡು ಅಲ್ಲೇ ಪ್ರಚಾರ ಜೋರು ಮಾಡಿದ್ದಾರೆ. ಹೀಗಾಗಿ ಬಾಗಲಕೋಟೆ ಅಂತ ಈಗ ಹಾಟ್ ಕೇಕ್